Jai Hind, welcome to Classic Education YouTube channel. I am Mahesh Pundivish, a faculty member for Quantitative Aptitude. So RRB Group D exam 2026 ಇದಕ್ಕೆ ನಾವು ಟಾರ್ಗೆಟ್ ಮಾಡಿಕೊಂಡು ಕ್ಲಾಸಸ್ನ ಸ್ಟಾರ್ಟ್ ಮಾಡಿದೇವ್ರಿ. ಮತ್ತು ಮೊನ್ನೆ ನಿಮ್ಗೆ ಗೊತ್ತೈತ್ರಿ ಕೀ ಆನ್ಸರ್ RRB Group D exam ಲಾಸ್ಟ್ ಇಯರ್ 2024-2025 ಒಳಗಡೆ ಏನು ಎಕ್ಸಾಮ್ ಕಂಡಕ್ಟ್ ಮಾಡಿದ್ರಿ. ಸೊ ಅದನ್ನ ಕೀ ಆನ್ಸರ್ ಬಿಟ್ಟಿದ್ದಾನ್ರಿ. ಸೊ ಟೋಟಲ್ ನಿಮ್ಗೆಲ್ಲರಿಗೂ ಗೊತ್ತಿರ್ಬೋದ್ರಿ, 101 ಶಿಫ್ಟ್ದಾಗ ಎಕ್ಸಾಮ್ ಆಗೈತ್ರಿ RRB Group D ಎಕ್ಸಾಮ್. ಓಕೆ, 2025 ಒಳಗೆ ಇದು ಎಕ್ಸಾಮ್ ಆಗೈತ್ರಿ. ಸೊ ಟೋಟಲ್ 101 ಶಿಫ್ಟ್ದಾಗ ಇದು ಎಕ್ಸಾಮ್ ಆಗೈತ್ರಿ. ಸೊ ಕೆಲವೊಂದು ಶಿಫ್ಟ್ ಈಸಿ ಇದ್ದು ರೀ, ಕೆಲವೊಂದು ಶಿಫ್ಟ್ದಾಗ ಕ್ವಶನ್ ಸ್ವಲ್ಪ ಒಳ್ಳೆ ಲೆವೆಲ್ದು ಕೇಳಿದ್ದಾರೆ. ಓಕೆ, ಬಟ್ ಆಲ್ಮೋಸ್ಟ್ ಎಲ್ಲ ಶಿಫ್ಟ್ದು ಒಂದು ಕ್ವಶನ್ ಪೇಪರ್ದ ಅನಾಲೈಸಿಸ್ನ ನಾವು ಮಾಡಿದೀವ್ರಿ ಲಾಸ್ಟ್ 3-4 ಡೇಸ್ದಿಂತ್ರ. ಸೊ ಒನ್ ಥಿಂಗ್ ಏನು ಅರ್ಥ ಆಗೈತಂದ್ರೆ ರೀಸನಿಂಗ್ ಪಾರ್ಟ್ದಿಂತ್ರ ಸ್ವಲ್ಪ ಕ್ವಶನ್ಸ್ ಈಸಿ ಬಂದವ್ರಿ ನೀವು ಉಳಿದೆಲ್ಲ ಪಾರ್ಟಿಗೆ ಕಂಪ್ಯಾರಿಸನ್ ಮಾಡಿದ್ರೆ. ಆಮೇಲೆ ಸೈನ್ಸ್ ಸೆಕ್ಷನ್ದಿಂತ್ರ ಸ್ವಲ್ಪ ಫಿಸಿಕ್ಸ್ದಾಗ ಅವರು ನಿಮಗೆ ನ್ಯೂಮರಿಕಲ್ಸ್ ಕೇಳಿದಾರೆ. ನೀವು ಹಳೇದ ಲಾಸ್ಟ್ ಇಯರ್ದು ಏನು ಗ್ರೂಪ್ ಡಿ ನೋಟಿಫಿಕೇಶನ್ ಆಗಿತ್ತು ಅದ್ರದ್ದು ನಾನು ಡಿಟೇಲ್ ವಿಡಿಯೋ ಮಾಡಿದಾಗ ಅಲ್ಲಿಯೂ ಕೂಡ ನಾ ಹೇಳಿದ್ದೀನಿ ರೀ. ಯಾಕಂದ್ರೆ 2022 ಒಳಗೆ ಗ್ರೂಪ್ ಡಿ ಎಕ್ಸಾಮ್ ಆದಾಗ ಅಥವಾ ಅದಕ್ಕಿಂತ ಮೊದಲು 2018 ಒಳಗೆ ಆದಾಗ, ಸೊ ಆ ಎಲ್ಲ ಕೇಸಸ್ದಾಗೂ ಅವರ ಫಿಸಿಕ್ಸ್ ಪಾರ್ಟ್ದಿಂತ್ರ ಏನೈತಿ ನ್ಯೂಮರಿಕಲ್ಸ್ ಕೇಳ್ತಾರಂತ ನಾ ಹೇಳಿದ್ದೀನಿ ರೀ ನಾನು. ಓಕೆ, ಸೊ ಈ ಸಲನೂ ನ್ಯೂಮರಿಕಲ್ಸ್ ಕೇಳಿದಾರ್ರಿ. ಸೊ ದಟ್ ಈಸ್ ನಾಟ್ ಎನಿ ನ್ಯೂ ಥಿಂಗ್. ಓಕೆ, ಅವ್ರೇನು ಹೊಸದೇನು ಮಾಡಿಲ್ರಿ. ಸೊ ರೆಗ್ಯುಲರ್ಲಿ ಕೇಳ್ಕೊಂತ ಬರ್ತಿದ್ರೆ ಸೊ ಈ ಸಲನು ಕೇಳಿದಾರೆ. ಬಟ್ ಒಂದು ಸರ್ಪ್ರೈಸಿಂಗ್ ಥಿಂಗ್ ಏನಪ್ಪಾ ಅಂತಂದ್ರೆ GK ಪಾರ್ಟ್ 20 ಕ್ವಶನ್ಸ್ ಒಳಗಡೆ ಮೋಸ್ಟ್ ಆಫ್ ದಿ ಸಿಲೆಬಸ್ದಾಗ ನೋಡಿದ್ರೆ, ಮೋಸ್ಟ್ ಆಫ್ ದಿ ಕ್ವಶನ್ ಪೇಪರ್ಸ್ದಾಗ ನೋಡಿದ್ರೆ ಒಂದು 15+ ಕರೆಂಟ್ ಅಫೇರ್ಸ್ ಕೇಳಿದ್ದಾರೆ. ಈ ಥಿಂಗ್ ಏನೈತಿ ನೋಡ್ರಿ, ಇದು ಫಾರ್ ದಿ ಫಸ್ಟ್ ಟೈಮ್ ಆಗೈತ್ರಿ. ಇದಕ್ಕಿಂತ ಮೊದಲ 2022 ತೋರಿ ಅಥವಾ 18 ಕ್ವಶನ್ ಪೇಪರ್ ನೀವು ತಗೊಂಡ್ರಿ ಅಂತಂದ್ರೆ ಒಂದು ವೆಲ್ ಬ್ಯಾಲೆನ್ಸ್ಡ್ ಆ 20 ಕ್ವಶನ್ಸ್ ಒಳಗಡೆ ಹಿಸ್ಟ್ರಿ ಕ್ವಶನ್ಸ್ ನೋಡಕ್ ಸಿಕ್ತಿತ್ರಿ, ಜೋಗ್ರಫಿ, ಎಕನಾಮಿ, ಪೊಲಿಟಿ, ಆಮೇಲೆ ಕರೆಂಟ್ ಅಫೇರ್ಸ್, ಆಮೇಲೆ ಸ್ಟ್ಯಾಟಿಕ್ GK ಎಲ್ಲಾ ತರದ್ದು ಒಂದು ಕಾಂಬಿನೇಷನ್ ಮ್ಯಾಗ ಅವನ ಕ್ವಶನ್ ಕೇಳಿದ್ದಾರೆ 22 ಮತ್ತು 18 ಒಳಗಡೆ. ಬಟ್ ಈ ಸಲ ಅವನ್ ಏನ್ ಮಾಡಿದಾನ್ರಿ, ಕರೆಂಟ್ ಅಫೇರ್ಸ್ ನ ಜಾಸ್ತಿ ಕೇಳಿದಾನ್ರಿ. ಆಲ್ಮೋಸ್ಟ್ ಒಂದು ಪ್ರತಿ ಶಿಫ್ಟ್ದಾಗ ನೀವು ತೆಗೆದು ನೋಡಿದ್ರಿ ಅಂತಂದ್ರೆ ಒಂದು 15+ ಕರೆಂಟ್ ಅಫೇರ್ಸ್ ನ ಅವ್ನು ಕೇಳಿದಾನ್ರಿ. ಸೊ ಯಾರ ಬರುವಂತ ಗ್ರೂಪ್ ಡಿ ಎಕ್ಸಾಮ್ಸಿಗೆ ಪ್ರಿಪೇರ್ ಮಾಡಾಕತ್ತೀರಿ, ಸೊ ಕರೆಂಟ್ ಅಫೇರ್ಸ್ ನ ಬಹಳ ನೀಟಾಗಿ ನೋಡ್ಕೋರಿ. ಸೊ ನಮ್ಮಲ್ಲಿ ಈಗ ಇದ ಪ್ಲಾಟ್ಫಾರ್ಮ್ದಾಗ ಮೇಡಮ್ ಮತ್ತ ಸರ್, ಓಕೆ, ರೇವತಿ ಮೇಡಮ್ ಮತ್ತ ಸುಮಿತ್ ಸರ್ ಇಂಗ್ಲಿಷ್ ಮೀಡಿಯಂದಾಗ ಕರೆಂಟ್ ಅಫೇರ್ಸ್ ನ ಕವರ್ ಮಾಡ್ತಿದಾರ್ರಿ. ಆಮೇಲೆ ರೇವತಿ ಮೇಡಮ್ ಬೈಲಿಂಗ್ವಲ್ ಅವರು ಕರೆಂಟ್ ಅಫೇರ್ಸ್ ನ ಹೇಳ್ತಿದ್ದಾರೆ, ರೈಟ್. ಸೊ ಅದನ್ನ ಡೈಲಿ ಬೇಸಿಸ್ ಮೇಲೆ ನೀವು ಫಾಲೋ ಮಾಡ್ರಿ. ಓಕೆ, ಡೈಲಿ ಬೇಸಿಸ್ ಮೇಲೆ ಫಾಲೋ ಮಾಡ್ರಿ. ಆಮೇಲೆ ನಮ್ದಾದಂತ ಮ್ಯಾಗ್ಝಿನ್ ಐತಿ, ಅದನ್ನ ಮ್ಯಾಗ್ಝಿನ್ನು ನೀವು ಫಾಲೋ ಮಾಡ್ರಿ. ಬಹಳ ಒಳ್ಳೆ ಕಂಟೆಂಟ್ ನಾವು ಪ್ರೊವೈಡ್ ಮಾಡ್ತೀವಿ, ರೈಟ್. ಸೊ ಇವತ್ತಿಂದ ಕ್ಲಾಸ್ ನಾವು ಸ್ಟಾರ್ಟ್ ಮಾಡೋಣ್ರಿ. ಇವತ್ತ ನಾವು ಏನ್ ಮಾಡೀವಿ ಅಂತಂದ್ರೆ ರೀಸೆಂಟ್ಲಿ ಈಗೇನು ಈ 101 ಶಿಫ್ಟ್ ಅಂತ ಹೇಳಿರಲ್ಲ, ಆ 101 ಶಿಫ್ಟ್ ಒಳಗೆ ಬಂದಿರುವಂತ ಕ್ವಶನ್ಸ್ ನ ತಗೊಂಡೇನ್ರಿ. ಇಲ್ಲಿ ನೋಡ್ರಿ ವಿತ್ ಡೇಟ್. ಓಕೆ, RRB Group D ಮೊನ್ನೆ ರೀಸೆಂಟ್ಲಿ ಆಗಿರುವಂತ ಎಕ್ಸಾಮ್ ಕ್ವಶನ್ಸ್ ನ ನಾನು ತಗೊಂಡಿನ್ರಿ. ಸೊ ಅದನ್ನ ಇವತ್ತ ನಾವು ಡಿಸ್ಕಸ್ ಮಾಡೋಣ್ರಿ. ಓಕೆ, ಆಮೇಲೆ ಈ 101 ಶಿಫ್ಟ್ ಏನು ಕ್ವಶನ್ ಪೇಪರ್ಸ್ ಆಗ್ಯಾವ್ರಿ, ಇದನ್ನ ನಾವು ಟಾಪಿಕ್ ವೈಸ್ ಸಪರೇಟ್ ಮಾಡಾಕತ್ತೀವಿ. ಸಬ್ಜೆಕ್ಟ್ ವೈಸ್ ಅಂತೂ ಮಾಡಾಕತ್ತೀವಿ, ಅದ್ರ ಜೊತೆ ಟಾಪಿಕ್ ವೈಸು ಮಾಡಾಕತ್ತೀವ್ರಿ. ಓಕೆ, ಸಬ್ಜೆಕ್ಟ್ ಒಳಗೆ ಟಾಪಿಕ್ ವೈಸ್. ಓಕೆ, ಪರ್ಸೆಂಟೇಜ್ ಬೇರೆ, ಪ್ರಾಫಿಟ್ ಅಂಡ್ ಲಾಸ್ ಬೇರೆ, ಸಿಂಪಲ್ ಇಂಟ್ರೆಸ್ಟ್ ಬೇರೆ, ಕಂಪೌಂಡ್ ಇಂಟ್ರೆಸ್ಟ್ ಬೇರೆ, ಟೈಮ್ ಅಂಡ್ ವರ್ಕ್ ಬೇರೆ, ಈ ರೀತಿ ಮಾಡಾಕತ್ತೀವ್ರಿ. ಓಕೆ, ಸೊ ಈ ಎಲ್ಲಾ ಶಿಫ್ಟ್ ನಿಮಗ ಒಂದು ಅನಲೈಸಿಸ್ ಅಥವಾ ಈ ಎಲ್ಲಾ ಶಿಫ್ಟ್ ನಿಮ್ಗೆ ಸೊಲ್ಯೂಷನ್ಸ್ ಬೇಕಂದ್ರ ಓಕೆ, ಸೊ ನನಗೆ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕು ನೀವು. ಓಕೆ, ಆಮೇಲೆ ಇದನ್ನ ಮ್ಯಾಕ್ಸಿಮಮ್ ವಿಡಿಯೋನ ನೀವು ಶೇರ್ ಮಾಡ್ಬೇಕ್ರಿ. ಓಕೆ, ಸೊ ಈ ವಿಡಿಯೋ, ಈ ಕ್ಲಾಸದ ವ್ಯೂಸ್ ಮತ್ತ ಈ ಕ್ಲಾಸದ ಕಮೆಂಟ್ಸ್ ಅದ್ರ ಮೇಲೆ ನಾವು ಏನೈತಿ ಹೇಳ್ತೇವ್ರಿ ನಿಮಗೆ. ಓಕೆ, ರೈಟ್. ಸೊ ಚಲೋ ಇವತ್ತಿನ ಕ್ಲಾಸ್ ನಾವು ಸ್ಟಾರ್ಟ್ ಮಾಡೋಣ್ರಿ. ಈಗ ಫಸ್ಟ್ ಥಿಂಗ್ ನೋಡ್ರಿ, ಬಹಳ ಸಿಂಪಲ್. ಇವತ್ತಿನ ಕ್ಲಾಸ್ ಬಹಳ ಶಾರ್ಟ್ ಇರ್ತೈತ್ರಿ, ಬಹಳ ಸಿಂಪಲ್ ಕಾನ್ಸೆಪ್ಟ್ ನಾ ಹೇಳಕ್ ಹೊಂಟೀನ್ರಿ. ನಾ ಇದನ್ನ ಹಿಂದೂ ಒಂದ್ಸಲ ಹೇಳಿನ್ರಿ ನಿಮ್ಗ. ನೋಡ್ರಿ,
ಈಗ ಒಂದು ಕ್ವಶನ್ ಐತಂತ ಅನ್ಕೋರಿ. ಓಕೆ, ಸೊ ಒಂದು ನಂಬರ್ ಐತ್ರಿ 300. ಓಕೆ, ಇದ್ರದ ನಾನು ಏನ್ ಮಾಡತ್ತೇನ್ರಿ, ಇದ್ರದನ್ನ 40% ಕಂಡುಹಿಡಿಯಾಕತ್ತೀನಿ. ಓಕೆ, ಇದ್ರನ್ನ ಏನ್ ಮಾಡತ್ತೇನ್ರಿ, 40% ಫೈಂಡ್ ಮಾಡತ್ತೇನೆ ಅಂತ ಅನ್ಕೋರಿ. ಸೊ ಇದ್ರನ್ನ 40% ಫೈಂಡ್ ಮಾಡಾಕತ್ತೀನಿ ಅಂತಂದ್ರ, ಓಕೆ, ಇದ್ರದ್ ನಾನು ಏನ್ ಮಾಡತ್ತೇನ್ರಿ, 40% ಫೈಂಡ್ ಮಾಡತ್ತೇನ್ರಿ. ಸೊ ಇದ್ರನ್ನ 40% ಫೈಂಡ್ ಮಾಡತ್ತೀನಿ ಅಂದ್ರೆ ಏನ್ ಮಾಡ್ತೀನಿ ಹೇಳ್ರಿ, ಇದು 300 ಐತ್ರಿ. ಸೊ 40% ಅಂದ್ರ 40 ಡಿವೈಡೆಡ್ ಬೈ 100. ಕರೆಕ್ಟ್. ಸೊ ಇವೆರಡು ಝೀರೋಸ್ ಕ್ಯಾನ್ಸಲ್ ಆದವ್ರಿ. 4 3s 12 ಎಷ್ಟು ಬಂತ್ರಿ, 120 ಬಂತ್ರಿ. ಕರೆಕ್ಟ್. ಎಷ್ಟು ಬಂತ್ರಿ, 120 ಬಂತ್ರಿ. ಸೊ ಇಲ್ಲಿ ಇದು ಇಂಪಾರ್ಟೆಂಟ್ ಇಲ್ರಿ, ನಾ ಹೇಳೋದು ತಿಳ್ಕೊರಿ, ಇಲ್ಲಿ ಇದು ಇಂಪಾರ್ಟೆಂಟ್ ಇಲ್ಲ. ನನಗೆ ಇಲ್ಲಿ ಏನ್ ಹೇಳ್ಬೇಕಾಗಿತ್ತಂದ್ರೆ, ಯಾವ್ದಾದ್ರೂ ಒಂದು ಸಂಖ್ಯೆ, ಈಗ ಇದು 300 ಐತಿಲ್ರಿ, ಈ ಸಂಖ್ಯೆದ ನೀವ್ ಏನ್ ಮಾಡತ್ತೀರಿ, 40% ಕಂಡಿಡಿಯತ್ತೀರಿ. ಓಕೆ, ಎಷ್ಟು ಪರ್ಸೆಂಟ್ ಕಂಡಿಡಿರಿ ನೀವು, 40% ಕಂಡಿಡಿರಿ, 10% ಕಂಡಿಡಿರಿ, 20% ಕಂಡಿಡಿರಿ, ರೈಟ್. ಸೊ ಯಾವ್ದೂ ಪರ್ಸೆಂಟ್ ನ ನೀವು ಕಂಡಿಡಿರಿ. ಓಕೆ, ಈ ಸಂಖ್ಯೆ ಏನಿರ್ತೈತಲ್ಲ ಇದನ್ನ ನಾವು 100% ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಓಕೆ, ಯಾವ್ದು ಸಂಖ್ಯೆ ಇರಲ್ರಿ. ಈಗ ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ 200 ತಗೊಂಡೇನ್ರಿ, 200ದ ನನಗ 10% ಕಂಡುಹಿಡಿಬೇಕಾಗೈತಿ. ಸೊ ನಾ ಈ ಸಂಖ್ಯೆದ 10% ಕಂಡುಹಿಡಿಯಾಕತ್ತೀನಿ ಅಂತಂದ್ರ ಈ ನಂಬರ್, ಓಕೆ, ನನಗೆ ಏನೈತ್ರಿ, ನನಗದು 100% ಐತ್ರಿ. ಅಂದ್ರ ಆ ನಂಬರ್ನ ನಾವು ಏನಂತ ಕನ್ಸಿಡರ್ ಮಾಡತ್ತೀವಿ, ಈ ಸಂಖ್ಯೆನ ನಾವು ಏನಂತ ಕನ್ಸಿಡರ್ ಮಾಡತ್ತೀವಿ, 100% ಅಂತ ಕನ್ಸಿಡರ್ ಮಾಡತ್ತೀವಿ. ಸೊ ಇಷ್ಟ ಕಾನ್ಸೆಪ್ಟ್, ಇದ್ರ ಮೇಲೆ ನಮಗೆ ಕ್ವಶನ್ಸ್ ಕೇಳಿದ್ದಾರೆ. ಆಮೇಲೆ ನೋಡ್ರಿ, ಎಕ್ಸಾಮ್ಸ್ ಒಳಗಡೆ ಕ್ವಶನ್ಸ್ ಹೆಂಗ್ ಬರ್ತಾವ ಅಂದ್ರ, ಒಂದು ಶಿಫ್ಟ್ ದ ಹೆಂಗ್ ಕೇಳಿರ್ತಾನಲ್ಲ, ಬೇರೆ ಬೇರೆ ಶಿಫ್ಟ್ನಾಗೂ ಹಂಗ ಕೇಳ್ತಿರ್ತಾನ್ರಿ ಅವ್ನು ಕ್ವಶನ್. ನಾ ಈಗ ಪ್ರೂಫ್ ತೋರಿಸ್ತೀನಿ ನಿಮ್ಗೆ. ಓಕೆ, ಈಗ ಇಲ್ಲಿ ನೋಡ್ರಿ, ಈಗ ಇಲ್ಲಿ ಒಂದು ಕ್ವಶನ್ ಕೇಳ್ಯಾನ್ರಿ, 20% ಒಂದು ಸಂಖ್ಯೆ ಅದ. ಓಕೆ, ಅದಕ್ಕ 78 ಕೂಡಿಸಿದಾನಂತ್ರಿ. ನೋಡ್ರಿ, ಆರಾಮಾಗಿ ಕೇಳ್ರಿ. ಮೊದಲ ಇದನ್ನ 10 ಸೆಕೆಂಡ್ ದ ಸಾಲ್ವ್ ಅಲ್ಲ, 5 ಸೆಕೆಂಡ್ ದ ಮಾಡ್ಬೋದ್ರಿ. ಓಕೆ, ಬಟ್ ಫಸ್ಟ್ ತಿಳ್ಕೊರಿ ಏನ್ ಹೇಳಾಕತ್ತೀನ್ರಿ ನಾನು. ಸೊ ಅವ್ ಏನ್ ಹೇಳ್ತಾನ ಗೊತ್ತೇನ್ರಿ, ಒಂದು ಸಂಖ್ಯೆ ಐತಿ, ಆ ಸಂಖ್ಯೆದ 20%, ಒಂದು ಸಂಖ್ಯೆ ಐತಿ, ಅದರದ 20% ನ ಅವನ್ ಏನ್ ಮಾಡ್ಯಾನ್ರಿ, 78 ಕೂಡ್ಸಾನ್ರಿ ಅದಕ್ಕೆ. ಓಕೆ, ಅವಾಗ ಏನಾಗೈತಿ ಅಂದ್ರ ಆ ಸಂಖ್ಯೆನ ಬಂದೈತಿ ಅಂತ ಹೇಳ್ತಾನವ. ಓಕೆ, ನೋಡ್ರಿ, ಒಂದು ಸಂಖ್ಯೆ ಐತ್ರಿ. ಓಕೆ, ಇದ ಆ ಸಂಖ್ಯೆ ಐತಿ ಅಂತ ಅನ್ಕೋರಿ. ಇದ್ರದ್ದು 20%ಗೆ ಅವನು 78 ಕೂಡ್ಸಿದಾನ್ರಿ. ಇದ್ರದ್ದು 20%ಗೆ ಅವ 78 ಕೂಡ್ಸಿದಾನ್ರಿ. ಅವಾಗ ಏನ್ ಬಂದೈತ್ರಿ, ಆ ನಂಬರ ಬಂದೈತಿ ಅಂತ ಹೇಳ್ತಾನವ. ಸೊ ಇಲ್ಲಿ ಸಿಂಪಲ್ ಆಗಿ ಇಷ್ಟ ತಿಳ್ಕೊರಿ ನೀವು. ಓಕೆ, ನಾ ಏನ್ ಹೇಳಿನ್ರಿ, ಯಾವುದೂ ಒಂದು ಸಂಖ್ಯೆ ಅದ, ನೀವು ಒಂದು ಸರ್ಟನ್ ಪರ್ಸೆಂಟ್ ನೀವು ಕಂಡು ಹಿಡಿಯಾಕತ್ತೀರಿ ಅಂತಂದ್ರ ಆ ಸಂಖ್ಯೆ ಏನಾಗಿರ್ತೈತಿ ಅಂತ ಹೇಳಿನ್ರಿ ನಾನು, 100% ಆಗಿರ್ತೈತಿ ಅಂತ ಹೇಳಿನ್ರಿ. ಆ ಸಂಖ್ಯೆ ಏನಾಗಿರ್ತೈತ್ರಿ, 100% ಆಗಿರ್ತೈತಿ. ಅಂದ್ರ ನೋಡ್ರಿ, ಇಲ್ಲಿ 100% ಅಂದ್ರ 100ದ 20% ಐತ್ರಿ. ಇಲ್ಲಿ ಈ ಸಂಖ್ಯೆದ 20% ಇಲ್ಲ ಐತಿ ಅಂದ್ರ ಇದರ ಅರ್ಥ ಏನ್ರಿ, ಈ ಸಂಖ್ಯೆದ 20% ಇಲ್ಲ ಐತಿ. ಇಲ್ಲಿ ಎಷ್ಟು ಕೂಡಿಸಿದಾಗ ಆ ಸಂಖ್ಯೆನ ಬಂದೈತಿ ಅಂದ್ರ ಇಲ್ಲಿ ಆ ಸಂಖ್ಯೆ 100% ಐತ್ರಿ. ಹೌದೇನಿಲ್ರಿ, ಆ ಸಂಖ್ಯೆ ಏನೈತಿ, 100% ಐತಿ. ಆ ಸಂಖ್ಯೆದಲ್ಲಿ 20% ಐತಿ ಅಂದ್ರ ಡೆಫಿನೆಟ್ಲಿ ಇದು ಏನೈತಿ ಹೇಳ್ರಿ, ಆ ಸಂಖ್ಯೆದ 80% ಐತಿ. ನಾ ಹೇಳೋದ್ ಅರ್ಥ ಆದತ್ರಿ. ಅಂದ್ರ ಈ ಸಂಖ್ಯೆ ಎಷ್ಟೈತ್ರಿ, 80% ಐತಿ. ಸೊ ಆ ಸಂಖ್ಯೆದ ಇಲ್ಲಿ 20% ಐತಿ, ಅದಕ್ಕೆ ಒಂದು ಸಂಖ್ಯೆನ ನೀವು ಕೂಡಿಸಿದಾಗ ಆ ಸಂಖ್ಯೆನ ಬರ್ತೈತಿ ಅಂದ್ರ ಸಿಂಪಲ್ ಆಗಿ ತಿಳ್ಕೊಂಡ್ಬಿಡ್ರಿ, ಈ ಸಂಖ್ಯೆ ಇಲ್ಲಿ ಅಂದ್ರ ಇದನ್ನ ನೀವು 100% ತಗೊಂಡ್ರಿ, ಇಲ್ಲಿ 20% ಐತಂದ್ರ ಇಲ್ಲಿದಿಂದ ನನಗೆ ಏನ್ ಗೊತ್ತಾಕತ್ರಿ, ಈ ವ್ಯಾಲ್ಯೂ ಏನೈತಪ್ಪ, 80% ಐತಿ. ಓಕೆ, ಏನೈತ್ರಿ, 80% ಐತಿ. ಸೊ ಹಂಗಾದ್ರ ಈಗ ಮುಂದೆ ಏನ್ ಕೇಳ ನೋಡ್ರಿ, 80% ಆಫ್ ದಿ ಸೇಮ್ ನಂಬರ್ ಈಸ್ ಅಂದ್ರ ಅದ ಸಂಖ್ಯೆದ 80% ಎಷ್ಟೈತಿ ಅಂತ ಕೇಳ್ಯಾನ್ರಿ. ಅಂದ್ರ ಅದು ಬೇಸಿಕಲಿ ಏನೈತ್ರಿ, ಇದ ನಂಬರ್ ಐತ್ರಿ. ಅಂದ್ರ ಅವನಿಗೆ ಏನ್ ಕೇಳ್ಬೇಕಾಗಿತ್ರಿ, 78 ಅದ ಕೇಳ್ಬೇಕಾಗಿತ್ರಿ. ಕ್ಲಿಯರ್ ಐತ್ರಿ. ಸೊ ಎಷ್ಟೊತ್ತು ಬೇಕಾಗ್ತೈತ್ರಿ ಇದನ್ನ ಸಾಲ್ವ್ ಮಾಡಕ್ಕ, ಹಾರ್ಡ್ಲಿ 5 ಸೆಕೆಂಡು ಬಾಳ ಆತ್ರಿ. ಕರೆಕ್ಟ್, 5 ಸೆಕೆಂಡು ಬಾಳ ಆತ್ರಿ. ಸ್ವಲ್ಪ ನಾ ಇಲ್ಲಿ ಎಕ್ಸ್ಪ್ಲೈನ್ ಮಾಡೀನ್ರಿ ನಿಮಗೆ. ಓಕೆ, ನಿಮಗೆ ಅರ್ಥ ಆಗ್ಲಿ ಅಂತ ಹೇಳಿ ನಾನು ಏನ್ ಮಾಡೀನ್ರಿ, ಎಕ್ಸ್ಪ್ಲೈನ್ ಮಾಡೀನ್ರಿ. ಸೊ ಇಷ್ಟ ತಿಳ್ಕೊರಿ, ಒಂದು ಸಂಖ್ಯೆದ 20%ಗೆ ನಾವ್ ಏನ್ ಮಾಡೀವಿ, 78 ಆಡ್ ಮಾಡಿದಾಗ ಅವನು ಆ ಸಂಖ್ಯೆನ ಬಂದೈತಿ ಅಂತ ಹೇಳ್ತಾನವ. ಸೊ ಇಲ್ಲಿದಿಂತ್ರ ನಮಗ್ ತಿಳ್ಕೊಬೇಕ್ರಿ, ಆ ಸಂಖ್ಯೆನ ಬಂದೈತಿ ಅಂದ್ರ ಅವನಿಗೆ 100% ಬಂದೈತಿ. ಆ 100% ಒಳಗೆ ಇಲ್ಲಿ 20% ಐತಂದ್ರ ಇದು ಎಷ್ಟೈತ್ರಿ, 80% ಐತಿ. ಹೊಳ್ಳಿ ಅವನು 80% ಕೇಳ್ಯಾನ್ರಿ. ಸೊ ಹೊಳ್ಳಿ 80% ಕೇಳ್ಯಾನಂದ್ರ
80% ವ್ಯಾಲ್ಯೂ ಅವನ ಕೊಟ್ಟು 80% ವ್ಯಾಲ್ಯೂ ಹೊಳ್ಳಿ ನಿಮ್ಗೆ ಕೇಳ್ಯಾನ್ರಿ. 80% ವ್ಯಾಲ್ಯೂ ಅವನ ಕೊಟ್ಟು 80% ವ್ಯಾಲ್ಯೂನ ನಿಮಗೆ ಕೇಳಿದನ್ರಿ. ಸೊ ಆನ್ಸರ್ ಏನಾಕತ್ರಿ 78 ಆಕತ್ರಿ. ಕ್ಲಿಯರ್? ರೈಟ್. ನೆಕ್ಸ್ಟ್ ನೋಡ್ರಿ, ಇದು ಮತ್ತೆ ಬೇರೆ ಶಿಫ್ಟ್ ತಗ್ರಿ. ಓಕೆ, 20% ಆಫ್ ಎ ನಂಬರ್ ಇಸ್ ಆಡೆಡ್ ಟು 84, ದೆನ್ ದ ರಿಸಲ್ಟ್ ಇಸ್ ದಿ ಸೇಮ್ ನಂಬರ್. ನೋಡ್ರಿ, ಅವೇನ್ ಹೇಳತ್ತನ್ರಿ, ಒಂದು ಸಂಖ್ಯೆದ 20%ಗೆ 84 ಕೂಡಿಸಿದ್ರ ಆ ಸಂಖ್ಯೆನ ಬರ್ತೈತಿ ಅಂತ ಹೇಳ್ತಾನಂದ್ರ ಈ ಸಂಖ್ಯೆ ಏನೈತ್ರಿ 80% ಐತಿ. ಬಟ್ ಈ ಸಲ ಏನ್ ಕೇಳ್ಯಾನ್ರಿ, ಹಂಗಾದ್ರ ಆ ಸಂಖ್ಯೆದ 60% ಎಷ್ಟೈತು ಅಂತ ಕೇಳ್ಯಾನ್ರಿ. ಸೊ ಈಗ ಇಲ್ಲಿ ನಾವು ಸಾಲ್ವ್ ಮಾಡ್ಬೇಕಾಕತಿ. ಏನಂತ ಸಾಲ್ವ್ ಮಾಡೋಣ್ರಿ, 80% ವ್ಯಾಲ್ಯೂ 84 ಐತಿ, ಹಂಗಾದ್ರೆ 60% ವ್ಯಾಲ್ಯೂ ಎಷ್ಟಾಕೈತಿ? 60% ವ್ಯಾಲ್ಯೂ ಎಷ್ಟಾಕೈತಿ? ಸೊ ಇಲ್ಲಿದಿಂತ್ರ ಇವು 0% ತೆಗೆದು ಬಿಡೋಣ್ರಿ. 2 3 ಇದು 2 4. ಸೊ 4 2s 8, 4 1s 4. ಓಕೆ, ಸೊ ಇಲ್ಲೂ ಏನ್ ಮಾಡ್ರಿ, 21 ಮಲ್ಟಿಪ್ಲೈ ಮಾಡ್ರಿ. ಹೌದಾ? ಸೊ 21 3 ಎಷ್ಟಾಕತ್ರಿ? 63 ಆಕತ್ರಿ. ಸೊ ಈ ಕ್ವಶನ್ ಕರೆಕ್ಟ್ ಆನ್ಸರ್ ಎಷ್ಟಾಕತ್ರಿ? 63 ಆಕತ್ರಿ. ಕ್ಲಿಯರ್? ರೈಟ್. ನೆಕ್ಸ್ಟ್ ನೋಡ್ರಿ, ಸೊ 20% ಆಫ್ ಎ ನಂಬರ್ is added to 96. okay, the result is the same number. ನೋಡ್ರಿ, ಇವೆಲ್ಲ ಬೇರೆ ಬೇರೆ ಶಿಫ್ಟ್ ನ ಕೇಳ್ಯಾರಿ, ಬಟ್ ಪ್ಯಾಟರ್ನ್ ಆಫ್ ದಿ ಕ್ವಶನ್ ಸೇಮ್ ಐತ್ರಿ. ಓಕೆ, ಸೊ ಅದಕ್ಕೆ ನಾವು ಎಲ್ಲ ತಗೊಂಡೇನ್ರಿ. ಇನ್ನೂ ಭಾಳ ಅದಾವ್ರಿ ಕ್ವಶನ್ಸ್, ಇದ ಸೇಮ್ ಪ್ಯಾಟರ್ನ್ ಮ್ಯಾಗ ಅದಾವ್ರಿ. ಮತ್ತೆ ಎಲ್ಲಾನು ಯಾಕೋ 20% ಕೇಳೇನ್ರಿ, ಬೇರೆ ಪರ್ಸೆಂಟ್ ಕೇಳೇ ಇಲ್ಲವ. ಓಕೆ, ಸೊ ಏನ್ ಪ್ರಾಬ್ಲಮ್ ಐತ್ ಗೊತ್ತಿಲ್ರಿ, ಬಟ್ ಈ ತರನ ಕ್ವಶನ್ ಕೇಳಿದಾನ್ರಿ. ರೈಟ್. ಸೊ ಹಂಗಾದ್ರೆ ಈ ನಂಬರ್ ಏನೈತ್ರಿ 80% ಐತ್ರಿ. ಸೊ 80% ವ್ಯಾಲ್ಯೂ ಸೊ ಎಷ್ಟೈತೆ ಅಂತ ಹೇಳ್ತಾನ್ರವ 96 ಐತ್ರಿ. ಹಂಗಾದ್ರ ನಮಗ 75% ಕೇಳ್ಯಾನ್ರಿ. ಸೊ 75% ವ್ಯಾಲ್ಯೂ ಎಷ್ಟಾಗತ್ರಿ? ಕ್ಲಿಯರ್? ರೈಟ್. ಸೊ ಈಗ ಇಲ್ಲಿ ಏನ್ ಮಾಡ್ರಿ, ಈಗ ಇದನ್ನ 5 ಕ್ಯಾನ್ಸಲ್ ಮಾಡ್ರಿ. ಓಕೆ, ಸೊ 5 1s 5, 5 6 30. ಸೊ 5 1s 5, 5 5s 25. ಕರೆಕ್ಟ್ ಐತ್ರಿ. ಸೊ 16 6s 96, ಆಮೇಲೆ 15 6 ಎಷ್ಟು ಬರ್ತೈತ್ರಿ? 90. ಸೊ ಈ ಕ್ವಶನ್ ಕರೆಕ್ಟ್ ಆನ್ಸರ್ ಏನಾಕತ್ರಿ? 90% ಆಕತ್ರಿ. ಕ್ಲಿಯರ್? ರೈಟ್. ಸೊ ನೆಕ್ಸ್ಟ್ ನೋಡ್ರಿ, 20% ಒಂದು ಸಂಖ್ಯೆ ಒಳಗಡೆ 90 ಕೂಡಿಸಿದಾಗ ಸೊ ಆ ಸಂಖ್ಯೆನ ಬಂದೈತೆ ಅಂತ ಹೇಳ್ತಾನ್ರಿ. ಸೊ ಹಂಗಾರ ಈ ಸಂಖ್ಯೆ ಏನೈತ್ರಿ, ಇದು 80% ಐತಿ. ಹೊಳ್ಳಿ ಅವ್ ನಮಗೆ 80% ಅನ್ನ ಕೇಳ್ಯಾನ್ರಿ. ಸೊ ಹಂಗಾರ ಆನ್ಸರ್ ಏನಾಕತ್ರಿ? 90 ಆಕತ್ರಿ. ಓಕೆ, ಸೊ ಇಲ್ಲಿ ಜಾಸ್ತಿ ಏನು ಕ್ಯಾಲ್ಕುಲೇಷನ್ ಮಾಡೋದು ಅವಶ್ಯಕತೆ ಇಲ್ಲ. ರೈಟ್. ಓಕೆ, ಇದು RRB ಗ್ರೂಪ್ ಡಿ ಎಕ್ಸಾಮ್ ನಾನು ಬರ್ದಿಲ್ರಿ, ಬಟ್ ಡೇಟ್ ಬರ್ದೇನ್ರಿ. ಓಕೆ, ರೈಟ್. ನೆಕ್ಸ್ಟ್ ನೋಡ್ರಿ, 20% ಆಫ್ ಎ ನಂಬರ್ ಈಸ್ ಆಡೆಡ್ ಟು 100. ಓಕೆ, ದೆನ್ ದ ರಿಸಲ್ಟ್ ಈಸ್ ದಿ ಸೇಮ್ ನಂಬರ್. ಅಗೇನ್ ಮತ್ತೆ ಅದ ಪ್ಯಾಟರ್ನ್ ಮ್ಯಾಗ ಕ್ವಶನ್ ಕೇಳ್ಯಾನ್ರಿ ಅವ. ಸೊ ಹಂಗಾದ್ರ ನಾವ್ ಇಲ್ಲಿ ಏನ್ ಹೇಳೋಣ್ರಿ, 80% ವ್ಯಾಲ್ಯೂ 100 ಐತ್ರಿ. ಆಮೇಲೆ 60% ವ್ಯಾಲ್ಯೂ ಏನಾಗತ್ರಿ? 60% ವ್ಯಾಲ್ಯೂ ಏನಾಗತ್ರಿ? ರೈಟ್. ಸೊ ಇವು 2 ಜೀರೋಸ್, ಇವು 2 ಜೀರೋಸ್, ಜೀರೋಸ ಮತ್ತು ಪರ್ಸೆಂಟೇಜ್ ತೆಗಿನ್ರಿ. 2 3s 2 4s. ಸೊ 4 25, ಸೊ 3 25. ಸೊ ಎಷ್ಟು ಬರ್ತೈತ್ರಿ? 75 ಬರ್ತೈತ್ರಿ. ಓಕೆ, ಸೊ ಈ ಕರೆಕ್ಟ್ ಈ ಕ್ವಶನ್ ಆನ್ಸರ್ ಏನಾಕತ್ರಿ? 75 ಆಕತ್ರಿ. ರೈಟ್. ಓಕೆ, ಸೊ ಹಂಗಾದ್ರೆ ಈ ಕ್ವಶನ್ ಅದ ಆನ್ಸರ್ ನನ್ನ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ. ಓಕೆ, ಹೋಮ್ವರ್ಕ್ ಅಂತ ಬರದ ಈ ಕ್ವಶನ್ ಅದ ಆನ್ಸರ್ನ ನನ್ನ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ. ರೈಟ್. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಸೊ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ರಿ. 101 ಶಿಫ್ಟ್ ಕ್ವಶನ್ ಪೇಪರ್ಸ್ ನಿಮಗೆ ಟಾಪಿಕ್ ವೈಸ್ ನಾವು ಕ್ಲಾಸಸ್ ಯೂಟ್ಯೂಬ್ ಒಳಗಡೆ ಮಾಡ್ಬೇಕಂತಂದ್ರೆ ಅದನ್ನ ನೀವು ನಮಗೆ ಕಮೆಂಟ್ ಬಾಕ್ಸ್ ದಾಗ ತಿಳಿಸ್ಬೇಕ್ರಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಅಂಡ್ ಹ್ಯಾವ್ ಅ ನೈಸ್ ಡೇ.